ಆರತಿ ಕಿಚನ್ ಸೀಕ್ರೆಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಲ್ಲ ಬೇಳೆ ಹಾಕಿದ್ದು ಢೋಕ್ಳಾ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ 1 ಬೌಲು ಹೆಸರು ಬೇಳೆ, 1 ಬೌಲು ಕಡಲೆಬೇಳೆ, 1 ಬೌಲು ಉದ್ದಿನ ಬೇಳೆ ನೆನೆ ಹಾಕಿ ಇಡಬೇಕು. ಒಂದು 4-5 ತಾಸಾದರೂ ನೆನೆಯಬೇಕು. ಒಂದು 4-5 ತಾಸು ನೆನೆದ ನಂತರ ಅದನ್ನು ಸಣ್ಣಗೆ ರುಬ್ಬಿದ ನಂತರ ಇಡ್ಲಿ ಹಿಟ್ಟು ಕೂಡ ಇಡ್ಲಿ ರವೆ ಕೂಡ ಒಂದು ಪಾತ್ರೆಯಲ್ಲಿ ತೊಗೊಂಡು ಅದನ್ನು ತೊಳೆದು ಇಟ್ಕೊಂಡು ಅದರೊಳಗೆ ಇದು ರುಬ್ಬಿದ್ದೆಲ್ಲನೂ ರಾತ್ರಿನ ಹಾಕಿಟ್ಟು ಚೆನ್ನಾಗಿ ತಿರುವಿ ಕಸಿಂದ ಅದನ್ನು ಮುಚ್ಚಿಡ್ಬೇಕ್ರಿ. ಭಾಳಷ್ಟು ತಿರುಬೇಕ್ರಿ ಅದನ್ನು, ಅಂದ್ರೆ ಮರುದಿನ ಚೆಂದಂಗೆ ಉಬ್ತದ್ರಿ. ಉಬ್ಬಿ ಮರುದಿನ ಏನು ಮಾಡ್ಬೇಕ್ರಿ, ಅದನ್ನು ಉಬ್ಬೋದಿಲ್ಲ ನೋಡಿ ಕಸಿಂದ ಒಂದು ಪಾತ್ರೆಗೆ ಎಲ್ಲನೂ ಏನು ಮಾಡಬೇಕು, ಒಂದು ಪ್ಲೇಟ್ ತೊಗೊಂಡು ಎಣ್ಣೆ ಹಚ್ಚಿ ಇಡಬೇಕು. ಎಣ್ಣೆ ಹಚ್ಚಿ ಒಂದು ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ಹಿಟ್ಟು ತೊಗೋಬೇಕು. ಆ ಹಿಟ್ಟು ತೊಗೊಂಡು ಅದರೊಳಗೆ ಏನು ಮಾಡಬೇಕು, ಈನೋ ಪೌಡ್ರ್ ಹಾಕಬೇಕ್ರಿ. ಈನೋ ಪೌಡ್ರ್ ಹಾಕಿ ಅದ್ರೊಳಗೆ ಹಾಕಿ ಚೆಂದಂಗೆ ತಿರುಬೇಕ್ರಿ. ತಿರುವಿ ಅದು ಉಬ್ಬಿದಂಗೆ ಬರ್ತದ್ರಿ ಮ್ಯಾಲೆ. ಅಷ್ಟರೊಳಗೆ ಏನು ಮಾಡಬೇಕು, ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಬುಟ್ಟಿ ಇಟ್ಕೊಂಡು ಒಂದು ಪ್ಲೇಟರಿ ಅಥವಾ ಸ್ಟ್ಯಾಂಡ್ ಇಟ್ಕೊಂಡು ಅದನ್ನು ನೀರು ಎಸರ್ದ ಇಟ್ಬಿಡ್ಬೇಕ್ರಿ. ಇದು ಅಷ್ಟರಾಗಿ ಇದಕ್ಕೆ ಕಡೆ ಸೈಡ್ ಇದನ್ನು ತಿರ್ಬೇಕ್ರಿ. ತಿರುವಿದ ನಂತರ ಅದನ್ನು ಪ್ಲೇಟಿಗೆ ಏನು ಮಾಡಬೇಕು, ಹಾಕಬೇಕ್ರಿ. ಅದನ್ನು ಎಲ್ಲನೂ ಏನು ತಿರುವಿದಿರ್ತದಲ್ಲ ಅದನ್ನೆಲ್ಲ ಹಾಕಿಸಿಂದ ಆಮೇಲೆ ಅದನ್ನು ಬುಟ್ಟಿ ಒಳಗೆ ಇಟ್ಟು ಒಂದು 10-15 ನಿಮಿಷರೇ ಬೇಯಬೇಕ್ರಿ. ಅದು ಒಂದು 15 ನಿಮಿಷರೇ ಬೇಯಬೇಕು. ಮ್ಯಾಲೆ ಚೆಂದಂಗೆ ಪೂರ್ತಿ ಹೊರಗೆ ಹೊಗೆ ಹೋಗ್ಲಾರ್ದಂಗೆ ಮ್ಯಾಲೆ ಚೆಂದಂಗೆ ಮುಚ್ಚಬೇಕ್ರಿ. ಅದನ್ನು ಮ್ಯಾಲೆ ಮುಚ್ಚಿದ ನಂತರ ಒಂದು 10-15 ನಿಮಿಷ ಬೆಂದ ನಂತರ ಏನು ಮಾಡಬೇಕು, ಆಮೇಲೆ ತೆಗೆದು ನೋಡ್ಬೇಕ್ರಿ. ಅದನ್ನು ತೆಗೆದು ನೋಡಬೇಕು. ಅಷ್ಟ್ರಾಗ ಅದು ಬೇಯ್ತಿರ್ತದಲ್ಲ, ಮೊದಲು ಈ ಕಡೆ ಸಕ್ರೆ ಪಾಕ ಮಾಡ್ಕೊಂಬಿಡೋಣ್ರಿ. ಒಂದು 4-5 ಚಮಚಾರೆ ದೊಡ್ಡ ಚಮಚಲ್ಲಿ ಸಕ್ರೆ ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ನೀರು, ಒಂದು ಗ್ಲಾಸ್ ನೀರು ಹಾಕಿಸಿಂದ ಅದು ಕರಗುತನ ಅದನ್ನು ತಿರುಗಬೇಕು. ತಿರುವಿದ ನಂತರ ಆ ಕಡೆ ತೆಗೆದು ಇಟ್ಕೋಬೇಕ್ರಿ. ಆರ್ತದ್ರಿ. ಈ ಕಡೆ ಢೋಕ್ಳಾ ನೋಡಿರಿ ಅಷ್ಟ್ರ ಢೋಕ್ಳಾ ಆಗಿರ್ತದೆ. ಆಮೇಲೆ ಅದನ್ನು ಹಿಡಿದು ನೋಡ್ಬೇಕು, ಕೈಗೆ ಹತ್ತಬಾರ್ದು ಅಂದಾಗ ಢೋಕ್ಳಾ ಆದಂಗೆ ರೀ ಅದು. ಆಮೇಲೆ ಅದ್ರ ಮೇಲೆ ಸಾಸ್ವೆ, ಜೀರಿಗೆ, ಕರಿಬೇವು, ಹಿಂಗೆ ಒಗ್ಗರ್ಣೆ ಇರ್ತದಲ್ರಿ, ಮತ್ತು ಖಾರ ಪುಡಿ ಇದೆಲ್ಲ ಏನಿರ್ತದಲ್ಲ ಅದ್ರ ಮೇಲೆಲ್ಲ ಚೆಂದಂಗೆ ಉದುರಿಸ್ಬೇಕ್ರಿ. ಉದುರಿಸಿ ಮತ್ತು ಹೆರ್ದಿದ್ದು ಕೊಬ್ಬರಿ ಇತ್ತಂದ್ರೆ ಹಾಕಿದ್ರೆ ಭಾಳ ಚಲೋ ಆಗ್ತದ್ರಿ. ಇದ್ರ ಮೇಲೆ ಹಾಕಿದ್ರೆ ಸಣ್ಣಂಗೆ ಕೊತ್ತಂಬರಿ ಹೆಚ್ಚಿಸೋದಕ್ಕೆ ಹಾಕ್ಬೇಕ್ರಿ. ಮತ್ತು ಇದ್ರೊಳಗೆ ಏನದರಲ್ಲ ಜೀರಿಗೆ ಜಾಸ್ತಿ, ಒಗ್ಗರ್ಣೆ ಒಳಗೆ ಜಾಸ್ತಿ ಜೀರಿಗೆ ಹಾಕ್ಬೇಕ್ರಿ. ಅದ್ರೊಳಗೆ ಆ ಕೊಬ್ಬರಿ, ಕರಿಬೇವು ಆಮೇಲೆ ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಿದ್ದಿರ್ತದಲ್ಲ ಅದ್ರೊಳಗೆ ಕುಡ್ಕೊಂತಂದ್ರೆ ಬಾಯಿ ಒಳಗೆ ಭಾಳ ರುಚಿ ಹತ್ತದ್ರಿ. ಅದು ಎಲ್ಲ ಸವರ್ಬೇಕು ನೋಡ್ರಿ. ಹಿಂಗೆ ಒಗ್ಗರ್ಣೆ ಏನಿರ್ತದಲ್ಲ ಇದ್ರ ಮೇಲೆ ಎಲ್ಲ ಸವರಿ ಚೆಂದಂಗೆ ಸಾವಕಾಶ ಅದ್ರ ಮೇಲೆ ಕೈಲಿ ಏನು ಮಾಡಬೇಕು, ಎಲ್ಲ ಕಡೆ ಹತ್ತುವಂಗೆ ಸವರ್ಬೇಕು. ಸವರಿದ ನಂತರ ಪಾಕ ಮಾಡಿರ್ತೀವಲ್ಲ ಎಲ್ಲ ಅದನ್ನು ಪಾಕನಿಸೋದಕ್ಕೆ ಅದ್ರ ಮೇಲೆಲ್ಲ ಹಾಕ್ಬೇಕ್ರಿ. ಸ್ವೀಟ್ ಬೇಕಂದ್ರೆ ಮಾಡ್ಕೋರಿ, ಮತ್ತು ಸ್ವೀಟ್ ಬ್ಯಾಡ ಅಂತಂದ್ರೆ ಬಿಡ್ಬೋದು. ಅದೇನು ಹಾಕಬೇಕಂತ ಏನೂ ಇಲ್ಲ. ಆಮೇಲೆ ನೋಡಿರಿ ಢೋಕ್ಳಾ ರೆಡಿ ಆಯ್ತು. ಎಷ್ಟು ಚಂದ ಉಬ್ಬ್ಯಾವ್ರಿ ಢೋಕ್ಳಾ. ಎಲ್ಲ ಬ್ಯಾಳೆ ಹಾಕಿದ್ದು ಢೋಕ್ಳಾ ಹಿಂಗೆ ಈ ರೀತಿ ಮಾಡ್ಬೇಕ್ರಿ. ಇದನ್ನೆಲ್ಲ ಕಟ್ ಮಾಡ್ಬೇಕ್ರಿ ಚೆಂದಂಗೆ ಚೌಕಂಗೆ. ಚೆಂದಂಗೆ ಚೌಕಂಗೆ ಕಟ್ ಮಾಡಿದ ನಂತರ ತೆಗಿಬೇಕ್ರಿ ಅದನ್ನು. ಮತ್ತು ಇದ್ರ ಜೊತೆ ರಗಡ ಅಂಥೇಳಿ ಮಾಡ್ತೀವ್ರಿ, ಅದನ್ನು ಮಾಡಿ ತೋರಿಸ್ತೇನೆ ರೀ ನೆಕ್ಸ್ಟ್. ನೋಡಿರಿ ಢೋಕ್ಳಾ ರೆಡಿ. ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್